ಮಲ್ಲೇಪುರದಲ್ಲಿ ಬಡಜನರ ಜಮೀನು ಕಬಳಿಕೆ ಯತ್ನದ ವಿರುದ್ಧ ಹೋರಾಟ. ದೇವನಹಳ್ಳಿ ತಾಲೂಕಿನ ಮಲ್ಲೇಪುರ ಗ್ರಾಮದಲ್ಲಿ ಬಡಜನರ ಜಮೀನು ಕಬಳಿಸಲು ಸಂಚು ನಡೆದಿದೆ ಎಂಬ ಆರೋಪ ಕೇಳಿಬಂದಿದೆ. ಗ್ರಾಮಸ್ಥರ ಪ್ರಕಾರ ಸರ್ವೆ ನಂಬರ್ 50ರ ಗೋಮಾಳ ಜಮೀನಿಗೆ ಅಕ್ರಮ ದಾಖಲೆಗಳನ್ನು ಸೃಷ್ಟಿಸಿ ಬಲಾಢ್ಯರ ಹೆಸರಿಗೆ ಮಾಡಲಾಗುತ್ತಿದೆ. ಈ ಕುರಿತು ತಹಶೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಿರುವುದಾಗಿ ಬಿಎಸ್ಪಿ ತಾಲೂಕು ಅಧ್ಯಕ್ಷ ಎಂಡಿ ರಾಮಾಂಜನಪ್ಪ ತಿಳಿಸಿದ್ದಾರೆ. ಅಧಿಕಾರಿಗಳು ಕೆಲ ರಾಜಕಾರಣಿಗಳೊಂದಿಗೆ ಶಾಮೀಲಾಗಿ ಬಡಜನರಿಗೆ ಅನ್ಯಾಯ ಮಾಡುತ್ತಿದ್ದಾರೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ವರ್ಷಗಳಿಂದ ಅಲ್ಲಿ ವಾಸಿಸುತ್ತಿರುವ ಕುಟುಂಬಗಳಿಗೆ ಹಕ್ಕುಪತ್ರ ನೀಡದೆ ನಿರ್ಲಕ್ಷ್ಯ ತೋರಲಾಗುತ್ತಿದೆ ಎಂದು ಹೇಳಿದ್ದಾರೆ. ಜಮೀನಿನ ಬೆಲೆ ಏರಿಕೆಯಿಂದ ಭೂಗಳ್ಳರು ಅಕ್ರಮವಾಗಿ ಪೋಡಿ ಮಾಡಲು ಮುಂದಾಗಿದ್ದಾರೆ ಎಂಬ ಆಕ್ರೋಶ ವ್ಯಕ್ತವಾಗಿದೆ. ಅಂಬೇಡ್ಕರ್ ಸೇವಾ ಸಮಿತಿಯ ನರಸಿಂಹಮೂರ್ತಿ ಕೂಡ ಬಡಜನರ ಪರವಾಗಿ ಧ್ವನಿ ಎತ್ತಿದ್ದಾರೆ. ಅನೇಕ ಬಾರಿ ಮನವಿ ಸಲ್ಲಿಸಿದ್ರೂ ಅಧಿಕಾರಿಗಳು ಕ್ರಮ ಕೈಗೊಳ್ಳುತ್ತಿಲ್ಲ ಎಂಬ ಅಸಮಾಧಾನ ವ್ಯಕ್ತವಾಗಿದೆ. ಕೂಡಲೇ ಜಿಲ್ಲಾಧಿಕಾರಿ ಹಾಗೂ ಸಂಬಂಧಿತ ಅಧಿಕಾರಿಗಳು ಪರಿಶೀಲನೆ ನಡೆಸಿ ನ್ಯಾಯ ಒದಗಿಸಬೇಕು ಎಂದು ಒತ್ತಾಯಿಸಲಾಗಿದೆ. ಇಲ್ಲವಾದರೆ ನಮ್ಮ ಭೂಮಿ ನಮ್ಮ ಹಕ್ಕು ಎಂಬ ಘೋಷಣೆಯೊಂದಿಗೆ ಉಗ್ರ ಹೋರಾಟ ನಡೆಸುವುದಾಗಿ ಗ್ರಾಮಸ್ಥರು ಎಚ್ಚರಿಸಿದ್ದಾರೆ. ವರದಿ ಮಂಜುನಾಥ್ ಡಿಎಂ ದೇವನಹಳ್ಳಿ. ಕ್ಷಣ ಕ್ಷಣ ಸುದ್ದಿಗಾಗಿ ವೀಕ್ಷಿಸಿ ನಮ್ಮ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ಅದಕ್ಕೆ ಕಾರಣಕರ್ತರು ಅವರಾಗಿರ್ತಾರೆ ಅಂತ ಈ ಸಮಯದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಮುಖಂಡರುಗಳು ಅಲ್ಲಿ ಅರ್ಜಿ ಕೊಟ್ಟರು ಕೂಡ ಅದಕ್ಕೆ ಬೆಲೆ ಇಲ್ಲ ಅಂತಂದರೆ ಇವತ್ತು ರಾಜಕಾರಣಿಗಳು ಅವರ ಉದ್ದೇಶಪೂರ್ವಕವಾಗಿ ಪೋಡಿ ಮಾಡಿ ಇದನ್ನು ಕಬಳಿಸಬೇಕು ಅಂತ ಪ್ರಯತ್ನ ನಡೀತಾ ಇದೆ. ಸೊ ಹಾಗಾಗಿ ನಮ್ಮ ಮಾನ್ಯ ಪತ್ರಕರ್ತರಲ್ಲಿ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ, ಈ ವಿಷಯ ಅವ್ರಿಗೆ ಮುಟ್ಟಿಸ್ಬೇಕು. ಪೋಡಿ ಮೊದಲು ನಿಲ್ಲಿಸಬೇಕು. ಮಲ್ಲೇಪುರದಲ್ಲಿ ಪೋಡಿ ಮುಕ್ತ ಗ್ರಾಮ ಅದನ್ನು ನಿಲ್ಲಿಸಬೇಕು ಅಂತ ಈ ಸಮಯದಲ್ಲಿ ನಾನು ಕೇಳ್ಕೊಳ್ತಾ ಇದ್ದೀನಿ. ನನ್ನ ಹೆಸರು ನರಸಿಂಹಮೂರ್ತಿ ಅಂತ, ಅಂಬೇಡ್ಕರ್ ಸೇವಾ ಸಮಿತಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಉಪಾಧ್ಯಕ್ಷ. ಹಂಗೆ ಸ್ವಲ್ಪ ಏನಾದರೂ ಅವ್ರಿಗೆ ಸಹಕಾರ ಕೊಟ್ಟಂಥ ಪಕ್ಷದಲ್ಲಿ ಇದು ಉಗ್ರ ಹೋರಾಟ ಮಾಡಲಿಕ್ಕೆ ನಾವು ಸಿದ್ಧವಾಗಿದ್ದೀವಿ. ಯಾಕೆಂದರೆ ಮುಂದಿನ ಮಕ್ಕಳ ಪೀಳಿಗೆಗೆ ಎಲ್ಲೂ ಜಾಗ ಇಲ್ಲ. ಇವತ್ತು ದೇವನಹಳ್ಳಿ ತುಂಬ ಉನ್ನತ ಮಟ್ಟಕ್ಕೆ ಏರ್ತಾ ಇದೆ, ಆದರೆ ಅಲ್ಲಿ ಬರೆ ಬೀಳ್ತಾ ಇರ್ತಕ್ಕಂಥದ್ದು ದಲಿತ ಕುಟುಂಬಗಳಿಗೆ. ಸೊ ಹಾಗಾಗಿ ನಾನು ಮನವಿ ಮಾಡ್ತಾ ಇದ್ದೀನಿ, ಸಂಬಂಧಪಟ್ಟ ಅಧಿಕಾರಿಗಳು, ಮಾನ್ಯ ಕಂದಾಯ ಸಚಿವರಿಗೆ ಈ ಸಮಯದಲ್ಲಿ ನಾನು ಕೇಳೋಕ್ಕೆ ಇಷ್ಟಪಡ್ತೀನಿ. ಈ ಪೋಡಿ ಗ್ರಾಮ ಉದ್ಘಾಟನಾ ಸಮಯದಲ್ಲಿ ಗ್ರಾಮ ವಿಶ್ವನಾಥಪುರ ಗ್ರಾಮದಲ್ಲಿ ಅವ್ರಿಗೆ ಮನವಿ ಕೊಟ್ಟಿರ್ತೀವಿ. ಆ ಮನವಿ ಅದು ಕಸದ ಬುಟ್ಟಿಗೆ ಹೋಗಿದೆ, ಅದು ನಮಗೆ ಗೊತ್ತಿದೆ. ಯಾಕೆ ಅಂತಂದರೆ ಇಷ್ಟೆಲ್ಲ ರೂಪರೇಷೆಗಳು ನಡೀತಾ ಇದೆ ಅಂತಂದಾಗ ನಾವು ಕೊಟ್ಟಾಗಿದೆ. 16 ಎಕರೆ 34 ಗುಂಟೆ GMF ಗ್ರ್ಯಾಂಟ್ ಆಗಿರ್ತಕ್ಕಂಥ ಒಬ್ಬ ವ್ಯಕ್ತಿಗೆ ಮಿಕ್ಕ ಜಮೀನುಗಳಲ್ಲಿ ಸರ್ವೆ ನಂಬರ್ 50ರಲ್ಲಿ ಇರ್ತಕ್ಕಂಥ ಗೋಮಾಳ ಜಮೀನು ಒಂದೇ ಕುಟುಂಬದಲ್ಲಿ ಇರ್ತಕ್ಕಂಥ ಒಬ್ಬೊಬ್ಬರಿಗೆ 4 ಎಕರೆ 5 ಎಕರೆ ಈ ರೀತಿ ಜಮೀನು ಕೊಡುವಂಥದ್ದು ಯಾವುದಾದ್ರೂ ಕಾನೂನು ಇದೆಯಾ? ಆಗ ಈಗ ಮಲ್ಲೇಪುರದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ಬಡ ಕುಟುಂಬ ಸಮೀಕ್ಷೆ ಮಾಡಲಿ. ಇವತ್ತು ಅಧಿಕಾರಿಗಳು ಇವತ್ತು ಅವರು ಪರವಾಗಿದ್ದಾರೆ. 16 ಎಕರೆ 34 ಗುಂಟೆ ಜಮೀನು ಮಾಡಲಿಕ್ಕೆ ಇವತ್ತು ಪೋಡಿ ಮಾಡ್ತಾ ಇದ್ದಾರೆ. ಆ ಪೋಡಿನ ಈ ಕ್ಷಣದಲ್ಲೇ ನಾನು ಕೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅದು ಬೋಗಸ್ ಆಗಿರ್ತಕ್ಕಂಥ ದಾಖಲಾತಿಗಳು, ಗ್ರಾಮಸ್ಥರ ಒತ್ತಾಯ ಕೂಡ ಇದೆ. ಆ ಪೋಡಿನ ಸಂಬಂಧಪಟ್ಟ ಅಧಿಕಾರಿಗಳು ಈ ಕ್ಷಣ ನಿಲ್ಲಿಸಬೇಕು. ಈ ಮಾಹಿತಿ ತಲುಪಿದ ತಕ್ಷಣ ನಿಲ್ಲಿಸಬೇಕು. ಹಾಗೂ ಅರ್ಜಿಗಳು ಕೂಡ ಗ್ರಾಮಸ್ಥರನ್ನ ಕೊಟ್ಟಿದ್ದೀವಿ, ಅದ್ರ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಅದನ್ನೇನಾದರೂ ಮಾಡಿದ ಪಕ್ಷದಲ್ಲಿ ಶತಾಯ ಇದು ಉಗ್ರ ಹೋರಾಟ. ಯಾಕೆ ಅಂತಂದರೆ ಇವತ್ತು ವಿಮಾನ ನಿಲ್ದಾಣ ಬಂದ ನಂತರ, KDB ಕೈಗಾರಿಕಾ ಪ್ರದೇಶ ಬಂದ ನಂತರ ಇವತ್ತು 1 ಇಂಚಿಗೆ 1 ಅಡಿಗೆ ಲಕ್ಷಾಂತರ ರೂಪಾಯಿ ಹಣ ಬರ್ತಾ ಇದೆ. ಸೊ ಹಾಗಿರಬೇಕಾದ್ರೆ ಮಲ್ಲೇಪುರದ ಸರ್ವೆ ನಂಬರ್ 50ರಲ್ಲಿರ್ತಕ್ಕಂಥ ಜಮೀನು ಯಾವುದೇ ಕಾರಣಕ್ಕೂ